ವೆಂಕಟಾಚಲದ ಮಹಿಮೆ 12 ಪುರಾಣಗಳಲ್ಲಿ ನಮಗೆ ಸಿಗೋದು ಇದು ಬಹಳ ದೊಡ್ಡದಾದಂತಹ ಒಂದು ವೈಶಿಷ್ಟ್ಯ. ಆ ದೃಷ್ಟಿಯಲ್ಲಿ ನಾವು ವೆಂಕಟಾಚಲದ ಮಹಾತ್ಮ್ಯವನ್ನು ತಿಳಿದು ವೆಂಕಟೇಶ ದೇವರಲ್ಲಿ ಭಕ್ತಿಯನ್ನು ಮಾಡಿ ಸ್ಮರಣೆಯನ್ನು ಮಾಡುತ್ತಾ ಅನುಕೂಲತೆ ಇದ್ದಾಗ ವೆಂಕಟಾಚಲದ ದರ್ಶನ, ಸ್ಪರ್ಶ ಹಾಗೂ ವೆಂಕಟೇಶ ದೇವರ ದರ್ಶನ ಇವುಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಇದೇ ಪರ್ವತದಲ್ಲಿರುವಂತಹ ಶ್ರೇಷ್ಠವಾದ ತೀರ್ಥ ಸ್ವಾಮಿ ಪುಷ್ಕರಣಿ. ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿ ಶುಭೋದಕ ಅನೀತಾ ವೈನತೇನ ಕ್ರೀಡಾರ್ಥಂ ತತ್ರ ತಿಷ್ಠತಿ. ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಪವಿತ್ರವಾದಂತಹ ಜಲ. ಪುರಾಣಾಂತರದಲ್ಲಿ ತಿಳಿಸುವಂತೆ ಸರಸ್ವತಿ ಆ ಸ್ವಾಮಿ ಪುಷ್ಕರಣಿ ರೂಪದಲ್ಲಿದ್ದು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡುತ್ತಾಳೆ. ಜ್ಞಾನಮಯವಾದಂತಹ ಜಲ ಅದು. ಅರ್ಥಾತ್ ವಿದ್ಯಾಭಿಮಾನಿನಿಯಾದ, ಜ್ಞಾನಾಭಿಮಾನಿನಿಯಾದ, ಗುರುಭಕ್ತ್ಯಾದಿ ಗುಣಗಳಿಗೆ, ವಿಷ್ಣುಭಕ್ತ್ಯಾದಿ ಗುಣಗಳಿಗೆ ಅಭಿಮಾನಿನಿಯಾದ, ಶ್ರದ್ಧಾದಿ ಸದ್ಗುಣಗಳಿಗೆ ಅಭಿಮಾನಿನಿಯಾದ ಸರಸ್ವತಿ ಆ ಜಲಾಭಿಮಾನಿನಿಯಾಗಿ ಅಲ್ಲಿ ವಿಶೇಷ ಸನ್ನಿಹಿತಳಾಗಿರ್ತಾಳೆ. ಇವರೆಲ್ಲ ವ್ಯಾಪ್ತರಾದ ದೇವತೆಗಳು ವಿಶೇಷವಾಗಿ ಅಲ್ಲಿ ಸನ್ನಿಹಿತರಾಗಿದ್ದು ಭಕ್ತಿಯಿಂದ ಸ್ನಾನವನ್ನು ಮಾಡಿದವರಿಗೆ ಶುದ್ಧವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ. ಆ ಅನುಸಂಧಾನದಿಂದ ನಾವು ಸ್ನಾನವನ್ನು ಮಾಡಬೇಕು. ನೀರು ಅಂತ ಮಾತ್ರ ತಿಳಿಯಬಾರದು. ಗಂಗಾದಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು, ವರುಣದೇವರು, ಬುಧ, ವರುಣ ಇವರಲ್ಲಿ ಅಂತರ್ಯಾಮಿಯಾಗಿದ್ದು ಸರಸ್ವತಿ, ಭಾರತೀ ಸಮೇತರಾದ ವಾಯುದೇವರು, ಬ್ರಹ್ಮದೇವರು ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತ ಶ್ರೀನಿವಾಸ ವರಾಹದೇವರು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರೇ ನಮ್ಮ ಪಾಪಗಳನ್ನು ಪರಿಹರಿಸಿ ಶುದ್ಧವಾದ ಜ್ಞಾನವನ್ನು ಕೊಡ್ತಾರೆ ಅಂತ ಚಿಂತನೆ ಮಾಡಿ ಸ್ನಾನ ಮಾಡಬೇಕು. ಚಿಂತನೆ ಮಾಡಿ ಸ್ನಾನ ಮಾಡದಿದ್ದರೂ ಪರವಾಗಿಲ್ಲ, ಮನೆಯಲ್ಲಿ ಕುಳಿತೇ ಸ್ಮರಣೆ ಮಾಡಿದರೂ ಪಾಪ ಪರಿಹಾರವಾಗ್ತದೆ, ಜ್ಞಾನೋದಯವಾಗ್ತದೆ. ಚಿಂತನೆ ಮಾಡದೆ ಅಷ್ಟು ದೂರ ಹೋಗಿ ನಾವು ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ. ಭಕ್ತಿಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಯಸ್ಯ ಯಸ್ಯ ಯಥಾ ಭಕ್ತಿ ತಸ್ಯ ಸಿದ್ಧಿಶ್ಚ ಸಾದೃಶಿ. ಭಕ್ತಿ ಹೇಗಿದೆಯೋ ಹಾಗೆ. ವೆಂಕಟಾಚಲದ ಮಹಾತ್ಮ್ಯ ಬಹಳ ಇದೆ. ಸ್ವಾಮಿ ಪುಷ್ಕರಣಿ ತೀರ್ಥದ ಮಹಿಮೆ ಸಾಕಷ್ಟಿದೆ. ಆದರೆ ಸಿಗೋ ಫಲದಲ್ಲಿ ತಾರತಮ್ಯ ಇದೆ. ಯಾರ ಭಕ್ತಿ ಅಷ್ಟೋ ಅವರಿಗೆ ಅಷ್ಟು ಫಲ. ನಮ್ಮಲ್ಲಿ ಭಕ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕಾದರೆ ಮಹಾತ್ಮ್ಯದ ಜ್ಞಾನವಾಗಬೇಕು. ಅದಕ್ಕೋಸ್ಕರನೇ ಇತಿಹಾಸ ಪುರಾಣಗಳ ಶ್ರವಣವನ್ನು ನಾವು ಮಾಡಬೇಕು. ಆದರೆ ಅನುಕೂಲತೆಗಳು ಇಲ್ಲದೇ ಇದ್ದ ಕಾಲದಲ್ಲಿಯೂ ಬಹಳ ದೂರ ನಡೆದು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದರು. ಕಷ್ಟಪಟ್ಟು ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದರು. ಭಕ್ತಿ ಶ್ರದ್ಧೆಗಳಿಗೆ ಕೊರತೆ ಇರಲಿಲ್ಲ. ಇವತ್ತು ಹಣಕ್ಕೆ ಕೊರತೆ ಇಲ್ಲ. ಮೇಲಿಂದ ಮೇಲೆ ತೀರ್ಥಯಾತ್ರೆ ಆಗಬಹುದು. CFT ಕಮ್ಯುನಿಕೇಷನ್, ಫೈನಾನ್ಸ್, ಟ್ರಾನ್ಸ್ಪೋರ್ಟ್ ಮೂರರ ಅನುಕೂಲತೆಯೂ ಇದ್ದದ್ದರಿಂದ ಎಲ್ಲವನ್ನೂ ಮಾಡುವುದಕ್ಕೆ ಸುಲಭವಾಗಿದೆ. ಆದರೆ ಇದರ ಜೊತೆಗೆ ಡಿ ಒಂದು ಸೇರಬೇಕು, ಡಿವೋಷನ್. ಆ ಭಕ್ತಿಯ ಕೊರತೆ ಇದ್ದಾಗ ಈ ಎಲ್ಲ ಸಾಧನೆಗಳಿದ್ದು ಪ್ರಯೋಜನ ಇಲ್ಲ. ಭಕ್ತಿ ಒಂದಿದ್ದರೆ ಇನ್ನುಳಿದದ್ದೇನಿದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ, ಎಲ್ಲವೂ ಸಿಗತ್ತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.